ಇವತ್ತು ಅಂಬೇಡ್ಕರ್ ಪ್ರತಿಷ್ಠಾನದಿಂದ ರಾಮಯ್ಯನಪಾಳ್ಯದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಸ್ಥಳೀಯವಾಗಿ ಮೂಲಭೂತ ಸೌಕರ್ಯಗಳಾದ ನೀರು, ರಸ್ತೆ ಮತ್ತು ಬೀದಿ ದೀಪ ಕಲ್ಪಿಸಬೇಕು ಅಂತೇಳಿ ಪಂಚಾಯಿತಿಗೆ ಒಂದು ಮೆಮೊ ಕೊಡುವಂಥ ಕೆಲಸ, ಜೊತೆಯಲ್ಲಿ ಏನು ಸ್ಥಳೀಯವಾಗಿ ನಮ್ಮ ಸಂಘಟನೆ ಲೀಡರ್ಗಳಿದ್ದಾರೆ ಅಲ್ಲಿ ಇರುವಂಥ ಸರ್ಕಾರಿ ಶಾಲೆಗಳಿಗೆ ಪ್ರತಿ ಶಾಲೆಗಳಿಗೂ ಆ ಲೀಡರ್ಗಳು ಹೋಗಿ ಮಕ್ಕಳಿಗೆ ಉಚಿತವಾಗಿ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ ಅಂತ ಇವತ್ತಿನ ದಿವಸ ಈ ನಿರ್ಣಯ ತಗೊಂಡ್ವಿ. ಜೊತೆಯಲ್ಲಿ ಇವತ್ತು ಏನು ರಾಜ್ಯ ಸರ್ಕಾರ ಎಲ್ಲ ಕಡೆಯೂ 500-600 ಎಕರೆ ಜಮೀನು ಸರ್ಕಾರಿ ಜಮೀನನ್ನ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕೊಟ್ಟು ನಿಧಾನ ಮಾಡ್ತಾಯಿದೆ, ಜನಗಳಿಗೆ ಆಶ್ರಯ ಕಲ್ಪಿಸುವಂಥ ಕನಸು ಆಗ್ತಾಯಿದೆ. ಆದ್ದರಿಂದ ಸರ್ಕಾರ ಇದ್ರ ಬಗ್ಗೆ ನಾವು ಪದೇ ಪ್ರತಿಯೊಂದು ಸಭೆಯಲ್ಲೂ ಸಹ ಹೇಳ್ತಾ ಇರ್ತೀವಿ. ರಾಜ್ಯದ ಜನ ಎಷ್ಟು ದಿನ ಅಂತ ಬಾಡಿಗೆ ಕಟ್ಟಿಕೊಂಡು ವಾಸ ಮಾಡ್ತಾರೆ, ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಕೊಡೋಕ್ಕಾಗಲ್ಲ, ಜೊತೆಯಲ್ಲಿ ಅವ್ರಿಗೆ ಆರೋಗ್ಯ ಕೊಡೋಕ್ಕಾಗಲ್ಲ, ಜೊತೆಗೆ ಊಟ ಕೊಡೋದೇ ಕಷ್ಟ ಐತೆ. ಇವತ್ತಿನ ದಿವಸ ಒಂದು ಮನೆ ಬೆಂಗಳೂರಲ್ಲಿ ಬಾಡಿಗೆ ತಗೊಬೇಕು ಅಂದರೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ 10,000 ರೂಪಾಯಿ ಇಲ್ದಿದ್ದು ಎಲ್ಲೂ ಸಿಗ್ತಾ ಇಲ್ಲ. ಆದ್ದರಿಂದ ರಾಜ್ಯ ಸರ್ಕಾರ ಏನು ಈ ಹಿಂದೆ ಹಕ್ಕುಪತ್ರ ಕೊಡ್ತಾಯಿದ್ರು ಬಡವರಿಗೆ, ಅದೇ ಇದನ್ನು ಮತ್ತೆ ಜಾರಿ ಮಾಡಬೇಕು. ಏನು ಇವತ್ತಿನ ದಿವಸ 500 ಎಕರೆ 400 ಎಕರೆ 500 ಎಕರೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅವ್ರು ಮನೆ ಕಟ್ತಾ ಇದ್ದಾರೆ ಅಂಥ ಜಮೀನುಗಳು ಮಾತ್ರ ಉಳಿಸ್ಕೊಂಡು ಮಿಕ್ಕಂಥ ಜಮೀನನ್ನ ಒಂದು ಸಾರಿ ಆಶ್ರಯ ಕೊಟ್ಟು ತದನಂತರ ಬೇಕಾದರೆ ಅವರು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ಗೆ ಜಮೀನುಗಳು ಕೊಟ್ಟು ಮನೆ ಕಟ್ಟುವಂಥ ಕೆಲಸಗಳು ಮಾಡಬೇಕು. ಕಾರಣ ಯಾಕೆಂದರೆ ನಿಧಾನ ಆಗ್ತಾಯಿದೆ, ಬಡವ್ರಿಗೆ ಕೈ ಸೇರ್ತಾ ಇಲ್ಲ ಮನೆಗಳು. ಯಾವಾಗಾದರೂ ಒಂದು 200-300 ಮನೆ ಕೊಡ್ತಾಯಿದ್ದೀವಿ, 500 ಮನೆ ಕೊಡ್ತಾಯಿದ್ದೀವಿ ಅಂದರೆ ರಾಜಕೀಯ ನಾಯಕರುಗಳಿಗೆ ಸೇರಿಬಿಡ್ತಾಯಿದೆ ಆ ಮನೆಗಳು, ಬಡವರು ಸೇರ್ತಾ ಇಲ್ಲ. ಯಾರೋ ಒಂದು ಬೆರಳೆಣಿಕೆ ಜನಕ್ಕೆ ಹಕ್ಕುಪತ್ರ ತೋರಿಸ್ಬಿಟ್ಟು ಅವ್ರು ದೊಡ್ಡ ಕಾರ್ಯಕ್ರಮ ಮಾಡಿ ಹಕ್ಕುಪತ್ರ ಒಂದು 10 ಜನಕ್ಕೆ ಕೊಟ್ಬಿಡು, ಬಡವರಿಗೆ ಮಿಕ್ಕಿದ ಮನೆಗಳನ್ನೆಲ್ಲರೂ ಏನು ಲೀಡರ್ಗಳು ಇರ್ತಾರೆ ಆ ಲೀಡರ್ಗಳು ತಗೊಂಡು ಬಾಡಿಗೆ ಕೊಟ್ಕೊಂಡು ಬಾಡಿಗೆ ತಿನ್ನುವಂಥ ಪ್ರಸಂಗಗಳು ನಾವು ನೋಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು. ಬಡವರಿಗೆ ಆಶ್ರಯ ಕೊಡುವಂಥ ಮನಸ್ಸು ನಿಮಗಿದ್ರೆ ಕೂಡಲೇ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ಗೆ ನೀವೇನು ಜಮೀನು ಕೊಟ್ಟಿದ್ದೀರಾ ಆ ಜಮೀನುಗಳು ವಾಪಸ್ ತಗೊಂಡು ಆಶ್ರಯ ಕೊಡಬೇಕು. ಆಶ್ರಯದಲ್ಲಿ BBMP ಇರ್ಬೋದು, ಮತ್ತು ವಾಲ್ಮೀಕಿ ಯೋಜನೆ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸತಿ ಯೋಜನೆ ಇರ್ಬೋದು, ಇಂದಿರಾ ಆವಾಸ್ ಯೋಜನೆ, ಇಂಥ ವ್ಯವಸ್ಥೆಗಳಲ್ಲಿ BBMP ಲಿಮಿಟ್ಸಲ್ಲಿ 5 ಲಕ್ಷ ರೂಪಾಯಿ ಗಂಟನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಮನೆಗಳಿಗೆ ಮನೆ ಕಟ್ಕೊಳೋಕ್ಕೆ. ಆದರೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ಗೆ ನೀವು 11 ಲಕ್ಷ ಇವತ್ತಿನ ದಿವಸ ಬಡವರ ತಲೆ ಮೇಲೆ ಇಟ್ಟರೆ ಆ ಬಡವರು ಕಟ್ಟೋಕ್ಕಾಗುತ್ತಾ, ಜೀವನ ಮಾಡೋಕ್ಕಾಗುತ್ತಾ? ಆದ್ದರಿಂದ ದಯವಿಟ್ಟು ರಾಜ್ಯ ಸರ್ಕಾರ ಏನು ಇವತ್ತಿನ ದಿವಸ ವಸತಿ ಕೊಡಬೇಕು, ಉದ್ಯೋಗ ಕೊಡಬೇಕು, ಆಶ್ರಯ ಕೊಡಬೇಕು, ಉದ್ಯೋಗ ಕೊಡಬೇಕು ಮತ್ತು ಆರೋಗ್ಯ ಕೊಡುವಂಥ ಜವಾಬ್ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾದಾಗೆ ಆ ಸಂವಿಧಾನದಲ್ಲಿ ಎಲ್ಲನೂ ಅಡಕ ಮಾಡಿದ್ದಾರೆ. ಖಂಡಿತ ಅದು ಏನು ಇವತ್ತಿನ ದಿವಸ ಸರ್ಕಾರ ನಡೆಸ್ತಾ ಇದೆ, ಸರ್ಕಾರ ಜನಪರ ಸರ್ಕಾರ ಆಗಬೇಕಾದ ಹೊರತು ಜನರ ಭಕ್ಷಣೆ ಮಾಡೋಂಥ ಸರ್ಕಾರಗಳಾಗಬಾರ್ದು. ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುತ್ತೆ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಒಂದು ರೀತಿಯಾದ ವಿಶ್ವಾಸ ಇಟ್ಕೊಂಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಅಲ್ಲ, ದಲಿತ ಸಂಘಟನೆಗಳೆಲ್ಲೂ ಸಹ ಸರ್ಕಾರದ ಪರವಾಗಿರೋದ್ರಿಂದ, ಯಾತಕ್ಕೆ ಅಂದರೆ ಬಡವರಿಗೆ ಸಿಗಬೇಕಾದಂಥ ಸವಲತ್ತು ಒಂದೊಂದಾಗಿ ಸಿಗ್ತಾ ಇದೆ. ಈ ಕೆಲಸನೂ ಮಾಡೋದಕ್ಕೆ ರಾಜ್ಯ ಸರ್ಕಾರ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತಿನ ದಿವಸ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಸರ್.